ಸಿಎಂ ಆಸೆಯನ್ನ ಹೊರಹಾಕಿದ್ದಾರೆ ಯತ್ನಾಳ್ ಅಧಿವೇಶನದಲ್ಲಿ. ಅನುದಾನದ ವಿಚಾರದ ಚರ್ಚೆಯ ವೇಳೆ ಸಿಎಂ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಯತ್ನಾಳ್, ನೀವು ಸಿಎಂ ಆಸೆಯನ್ನ ಇಟ್ಕೊಂಡವರು, ತಪ್ಪು ಅಂಕಿ ಅಂಶವನ್ನ ನೀಡಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿಎಂ ಹೇಳಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ಕೊಡುವಂತಹ ಕೆಲಸವನ್ನ ಅಧಿವೇಶನದಲ್ಲಿಯೇ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಅಧಿಕಾರ ಅಲ್ಲ, ಯಾರು ಬೇಕಾದರೂ ಕೂಡ ಸಿಎಂ ಆಗಬಹುದು ಅಂತ ಹೇಳಿ ಯತ್ನಾಳ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅಪ್ಪ ಮಗನೇ ಆಗಬೇಕು ಅಂತೇನಿಲ್ಲ, ಸಿಎಂ ಯಾರು ಬೇಕಾದರೂ ಕೂಡ ಆಗಬಹುದು ಅಂತ ಹೇಳಿ ವಿಜಯೇಂದ್ರ ಅವ್ರಿಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಈಗ ಇನ್ನು ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ಎಲ್ಲ ನಾನು ಏನು ನನ್ನ ಬಲ್ಲಿ ಅಂತ ಹಾಕ್ಲೇದೋ ಅದನ್ನು ನಾನು ಸದನ ತಿಳಿಸ್ತೀನಿ. ನಾ ಯಾವುದೇ ಅಂಕಿ ಸಂಖ್ಯೆಗಳನ್ನು ನಾನೇ ಕಪೋಲ ಕಲ್ಪಿತವಾಗಿ ಈಗ ಹೇಳಿದ್ನಲ್ಲ, ಅದೇ ನನ್ನ ಬಲ್ಲಿನ ದಾಖಲೆ ಅದ್ರಿ. ಈಗ ನಾ ತಗೊಂಡು ಬಂದಿಲ್ಲ, ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ. ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. 224 ಜನರಲ್ಲಿ 224 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಆಗ್ಬೋದು, ನೀವು ಅಷ್ಟೇ ಇಲ್ಲ, ನಾರಾಯಣ ಆಗ್ಬೋದು, ಅಪ್ಪ ಕಡೆನ ಮಗ ಆಗ್ಬೇಕನ್ನು ಜನರ ಆದೇಶ, ಎಲ್ಲರ ಅಪ್ಪ ಅಲ್ಲ. ಅಧ್ಯಕ್ಷರೇ, ಅಲ್ಲ ಯತ್ನಾಳ್ ಅವ್ರು ಸುಳ್ಳು ನಾವು ಏನಪ್ಪ ಯತ್ನಾಳ ಅಂತಿವರು ಸೀನಿಯರ್ ಲೀಡರು. ಈ ಸೆಷನ್ನಲ್ಲೇ ಅವಾಗ ಈ ರೀತಿಯ ಒಂದಿಷ್ಟು ಸ್ವಾರಸ್ಯಕರ ಚರ್ಚೆಗಳಾಗ್ತಾನೆ ಇರುತ್ತೆ. ಬಟ್ ಯತ್ನಾಳ್ ಅವರನ್ನು ಯಾರೇ ಕೆಣಕ್ಲಿ, ಯಾವುದೇ ವಿಚಾರ ಪ್ರಸ್ತಾಪಿಸ್ಲಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನೋ ಹಂಗೆ ಸುತ್ತಿ ಬಳಸಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಹತ್ರನೇ ಬರ್ತಾರೆ. ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ರು ಕೂಡ ಮತ್ತು ಅಪ್ಪ ಮಗನ ವಿಚಾರವನ್ನು ಕೆಣಕುವ ಮೂಲಕ ವಿಜಯೇಂದ್ರ ಅವ್ರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಯತ್ನಾಳ್ ಮಾಡಿರುವಂಥದ್ದು.